ಬಂದಿರುವಂಥ ಜಾಗ 10 ಎಕರೆ. ಇದು ಮಳವಳ್ಳಿಯಿಂದ 30-35 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 130 ಕಿಲೋಮೀಟ್ರ್ ಆಗುತ್ತಾ. ಈ ರಸ್ತೆ ಇದು ಮುಂದೆ ದೊಡ್ಡ ರಸ್ತೆ ಆಗೋಂಥ ರೋಡೆ, ತಮಿಳ್ನಾಡಿಗೆ ಹೋಗೋ ರಸ್ತೆ ಇದು ನೋಡಿ. ಇದು ಈ ರಸ್ತೆಗೆ ಬಂದಿರುವಂಥ ಜಾಗ 10 ಎಕರೆ. ಲ್ಯಾಂಡ್ ಕಡೆ ತೋರಿಸ್ತಿದ್ದೀನಿ ನೋಡಿ. ಇದೇ ಲ್ಯಾಂಡು. ಜಾಗ ಮಾತ್ರ ಸೂಪರಾಗಿದೆ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 150-200 ಅಡಿ ಬರ್ತದ. ಇದರಲ್ಲಿ ಟೋಟಲ್ 10 ಎಕರೆ ಕೊಡ್ತಾಯಿದ್ದಾರೆ ಅವರು. ಮಾವು, ತೆಂಗು, ಸಪೋಟ, ಅಡಿಕೆ, ಇದರಲ್ಲಿ 10 ಎಕರೆ ಕೊಡ್ತಾಯಿದ್ದಾರೆ ನೋಡಿ. ಜಾಗ ಮಾತ್ರ ಸೂಪರಾಗೈತೆ. ಎಲ್ಲ ಫುಲ್ ಇದೆಲ್ಲ ಮಾವು, ಹಣ್ಣಿನ ಗಿಡಗಳು, ಒಳಗಡೆ ಸಪೋಟು, ಬೇರೆ ಬೇರೆ ಥರ ಗಿಡಗಳೆಲ್ಲ ಕೌಂಟ್ ಮಾಡಿಲ್ಲ ಸರ್ ನಾವು ಏನು ಗಿಡಗಳು ಬರ್ತದೆ ಅಂತ. ಟೋಟಲ್ 10 ಎಕರೆ. ಬೋರ್ಗಳು ಎಷ್ಟು ಇರ್ತಾವೆ ಅಂತ ಗೊತ್ತಿಲ್ಲ ನೋಡಿ. ಈ ಕಡೆ ಒಂದು ಸೈಡೆಲ್ಲ ಫುಲ್ ತೆಂಗೈತೆ. ತೆಂಗಂತೂ ಇವ್ರು ಕರೆಕ್ಟಾಗಿ ನೋಡಿಲ್ಲ. ಸಾಕತ್ತ ಬಿಡಬೇಕು ಅಂತ ಫಲ ಬಿಡ್ತಾ ಇಲ್ಲ ನೋಡಿ. ಈ ರೀತಿ ಫಲ ಬರ್ತೈತೆ ತೆಂಗು. ಮಳವಳ್ಳಿಯಿಂದ ಜಸ್ಟ್ 20-25 ನಿಮಿಷ ಜರ್ನಿ ಇಲ್ಗ. ಸುತ್ತ ಈ ರೀತಿ ಟೀಕ್ ಮರ ಇದೆ. ಈ ರೀತಿ ಟೀಕ್ ಮರ ಬರ್ತದೆ ಸುತ್ತ. ಮಣ್ಣಂತೆಲ್ಲ ರೆಡ್ ಸಾಯಿಲು. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಚಾನಲ್ ರಸ್ತೆ ನೋಡಿ. ಈ ಕಡೆ ಎಲ್ಲ ಸಪೋಟ, ಮಾವು, ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಜಮ್ನೆರಲ ಗಿಡ ಇದೆ. ಎಲ್ಲ ಗಿಡಗಳು ಬರ್ತದೆ ಇಲ್ಲಿ. ಎಲ್ಲ ಫಸಲು ಬರ್ತಿರುವಂಥದ್ದು. ಹಿಂದ್ಗಡೆ ಚಾನಲ್ ನೀರು ಬರ್ತದಂತ. ಹತ್ತು ಎಕರೆ ಒಂದು ಸೈಡಿಗೆ ಕೊಡ್ತಾಯಿದ್ದಾರೆ. ಸುತ್ತ ಫೆನ್ಸಿಂಗೆಲ್ಲ ಐತೆ. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಚಾನಲ್ ರಸ್ತೆ. ಇದೇ ಜಾಗ ನೋಡಿ. ಜಾಗ ಮಾತ್ರ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು. ಒಳ್ಳೆ ಹಿಂದಗಡೆ ಬೆಟ್ಟ ಎಲ್ಲ ಐತೆ. ತೆಂಗಿನ ಗಿಡ ಅಂತೂ ಸೂಪರಾಗಿದೆ. ತೆಂಗೆಲ್ಲ ಒಳ್ಳೆ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಮೀಡಿಯಮ್ ಗಿಡ. ಟೌನ್ಗೆ ಹತ್ತಿರ ಇರುವಂಥ ಜಾಗ. ಬೈಪಾಸ್ ರೋಡ್ಗೆ ಒಂದು ಕಿಲೋಮೀಟ್ರು. ಬೈಪಾಸ್ ರೋಡ್ಗೆ ಒಳಗಡೆ 1 ಕಿಲೋಮೀಟ್ರ್ ದಷ್ಟದಲ್ಲಿರುವಂಥ ಜಾಗ ಇದು. ದಿಂಡಿಗಲ್ ಮಲೆ ಮಾಸೂರು ಬೆಟ್ಟ ಹೈವೇ ರೋಡಿಂದ 1 ಕಿಲೋಮೀಟ್ರು ನೋಡಿ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು. ಇವರು ಎಕರೆ 45 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.